ಕರಿಕೆ ಮತ್ತು ಭಾಗಮಂಡಲ ರಸ್ತೆ ಕರ್ನಾಟಕ ಕರಿಕೆ ಎಂಬ ಸ್ವರ್ಗ ಇಲ್ಲಪ್ಪ. ಓಹೋ, ಏನ್ ಮಾಡೋದು? ಏನು ಸರ್ಕಲ್ ಇರೋದು ಇದು? ತೌದು ಮಂದಿ ತೌದು ರೋಡೇ ಕಾಣ್ತಲ್ಲ ಒಂದಲ್ಲಿ. ಒಳಗಡೆ ಹೋಗುವಾಗ ಎಂಟ್ರಿ ಟಿಕೆಟ್ ತಗೋಬೇಕಲ್ವಾ? ಒಳಗಡೆ ಹೋಗುವಾಗ ಅಲ್ಲಿ ಮಧ್ಯದಲ್ಲಿ ಚೆಕ್ ಪೋಸ್ಟಲ್ಲಿ 20 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹೌದು. ಅಷ್ಟು ಈಗ ಪ್ರಾಣಿಗಳ ಹಾವಳಿ ಜಾಸ್ತಿ ಈಗ. ನಾವು ಅದಕ್ಕೆ ಮಂಡ್ಯದಿಂದ ಅದು ನೋಡಿಕೊಂಡು ಹಾಗೆ ಹೋಗುವ ಅಂತಂದೇ ಬಂದಿದ್ದು ನಾವು. ಹಾಗೆ ಇಲ್ಲಿ ಒಂದು ರೂಟ್ ಉಂಟು, ಇಲ್ಲಿ ತೊಡಿಕಾನ ದೇವಸ್ಥಾನ, ಇಲ್ಲಿ ಅರಂತೋಡು ಸಿಗ್ತಲ್ಲ. ಹಾಂ ಅಲ್ಲಿ ಒಳಗಡೆ ಗೊತ್ತಾಗಲ್ಲ, ಅದು ಚೆನ್ನಾಗಿಲ್ಲ. ಇನ್ನು ಕನೆಕ್ಷನ್ ಆಗ್ಬೇಕಷ್ಟು. ರೂಟ್ ಉಂಟು, ರಿಪೇರಿ ರಸ್ತೆಗಳು ಎಲ್ಲ ಮರ ಎಲ್ಲ ಬಿದ್ದುಕೊಂಡಿವೆ. ಕರಿಕೆ ಮತ್ತು ಭಾಗಮಂಡಲ ರಸ್ತೆ ಕರ್ನಾಟಕ ಕಲ್ಲಂಪಳ್ಳಿ. ಇನ್ನೂ ಫಾರೆಸ್ಟ್ ಇದೆ. 18 ಕಿಲೋಮೀಟರ್ ಆದಮೇಲೆ ತಲಕಾವೇರಿ ಸಿಗುತ್ತೆ ನಮಗೆ. ಭಾಗಮಂಡಲದಿಂದ ಮಡಿಕೇರಿ ಹೋಗ್ಬೋದು. ನಾವು ಮೈಸೂರು ಹೋಗಬೇಕು, ಭಾಗಮಂಡಲದಿಂದ ಮಡಿಕೇರಿ ಹೋಗ್ಬೋದು. ಇಲ್ಲಿ ನಿಮ್ಮ ಒಬ್ಬರಿಗೆ ಪರ್ಮಿಷನ್ ಸಿಕ್ಕಿದೆ ಹೋಟ್ಲಿಗೆ? ನಿಮ್ಮ ಒಬ್ಬರಿಗೆ ಪರ್ಮಿಷನ್ ಯಾವುದು? ಸ್ವಂತ ಜಾಗವಾ? ಹಾಂ. ಕರಿಕೆ ಕಾಡಲ್ಲಿ, ಕಾಡು ಮಧ್ಯದಲ್ಲಿ ಸ್ವಂತ ಜಾಗ ಇಟ್ಕೊಂಡು ಹೋಟ್ಲು ಮಾಡ್ತಾ ಇರೋದು ಇವರು. ಈ ರೂಟಲ್ಲಿ ಬಸ್ ಎಷ್ಟು ಬಸ್ ಬರ್ತದೆ? ಒಂದು ದಿವಸಕ್ಕೆ 5 ಬಸ್ಸು. ತುಂಬ ಅಡಚಣೆಗಳಾಗ್ತೈತೆ. ಅಡಚಣೆ ಆದರೂ ಬಿಡ್ದೇ ವೀಡಿಯೋ ಮಾಡ್ತಾಯಿದ್ದೀನಿ.
ಪ್ಲೇಸ್ ಇದು? ಹಾಂ, ಸ್ವರ್ಗ ಅಲ್ವಾ? ಸ್ವರ್ಗನ ಇದು. ಸ್ವರ್ಗ ಒಳ್ಳೆ ಒಳ್ಳೆ ಮೇಲ್ರಿ ಎಷ್ಟು ಕೇಳೋ ಕೊಟ್ಬಿಟ್ಟು ಬಾ. ಎಲ್ಲಿಂದ ನಾವು ಒಂದು ಕಡೆ ತೆಗೆದ್ಬಿಟ್ಟು ಕೊಡೋ. K11E ಎಷ್ಟು? 20 ರೂಪಾಯಿನಾ? 20 ರೂಪಾಯಿ ಟ್ಯಾಂಕ್ ಕೊಡಿ. ಕರಿಗೆ ಫಾರೆಸ್ಟು. ಇಲ್ಲಿಂದ ತಲಕಾವೇರಿಗೆ ಆರಾಮಾಗಿ ಹೋಗ್ಬೋದು. ಹೆಂಗೈತೆ ಮಗ ಜಾಗ? ಏನಾಯ್ತು ಮಾಹಿತಿ ಇದ್ಲು ಸ್ವರ್ಗ ಕಣ. ಹಾಂ, ಇಲ್ಲಿಂದ ಇಲ್ಲಿಗೆ ನಾವು ಫಾಲ್ಸ್ ನೋಡ್ಕೊಳ್ಳಿಲ್ಲ, ಈ ಕಾಡು ನೋಡಿಲ್ಲ ಅಂದರೆ ಅಲ್ಲ. ಇಲ್ಲಿ ಸೂರ್ಯ ಬಿದ್ದರೆ ನೆರಳು ಬೀಳೋದು ಕೆಳಗಡೆಗೆ. ಹಾಂ, ನೆರಳೇ ಬೀಳಲ್ಲ ಅನಿಸ್ತದೆ ಸೂರ್ಯ ಬಿದ್ದರೆ. ಹೌದು, ಇಲ್ಲೇ ಇದನೇನಾ? ಒಂದ್ಸಲ ನಿಮ್ಮ ಫ್ಯಾಮಿಲಿಗಳನ್ನ ಕರ್ಕೊಂಬಂದು ಫಾರೆಸ್ಟ್ ತೋರಿಸಿ. ಇದು ನಮ್ಮೂರಿನ ಸೌಂದರ್ಯ. ಫಾಲ್ಸ್ ಸೌಂಡ್ ಕೇಳಿಸೈತೆ ಕಣ ಇಲ್ಲೋ. ಏನಾಯ್ತು ನೋಡಪ್ಪ ಇದು ರೋಡು. ಅಯ್ಯೋಯ್ಯೋಯ್ಯೋ ಬಿಡಲ್ಲ. ಏನಾಯ್ತು ಮಹೇಶ ಇದು? ಹಾಂ, ಏನಾಯ್ತು ನೋಡ, ಸಕ್ಕತ್ತಾಗೈತೆ ಮಹೇಶ. ಏನಾಯ್ತು? ಅದೆಲ್ಲ ಹೋಗಂಗಿಲ್ಲ ರೀ, ಗೇಟ್ ಹಾಕೋರು ನೋಡಲಿ. ಬೈಸ್ಕೋಬೇಕಾಯ್ತದೆ ಅಷ್ಟೇ ನಾವು. ಸಣ್ಣ ಸಣ್ಣ ಗಾಡಿ ತಗೊಂಡೆ ಈ ಥರ ಸುತ್ತಾಡ್ತೀವಲ್ಲ ನಾವು. ದೊಡ್ಡ ಗಾಡಿ ಬಿಟ್ರೆ ಬಿಡ್ತೀವ? ಹೆಂಗೈತೆ ಸ್ವರ್ಗ? ಏನಾಯ್ತು ನೋಡಲು? ಹಾಂ, ಏನಪ್ಪ ಇದು ಪ್ಲೇಸು? ಸ್ವರ್ಗ ಕಣೆಯ.
ಇಂತಿಂತ ಜಾಗಗಳಿಲ್ಲಿ ಹಾಂ ಇದು ನೋಡಕ್ಕೆ ಜನಗಳೇ ಇಲ್ಲ ಇಲ್ಲಿ. ಜನಗಳು ಬರೋದೇ ಬೇಡ ಸುಮ್ಮನೆ ಎಲ್ಲ ಹಾಳು ಮಾಡಿ ಇಟ್ಬಿಡ್ತಾರೆ. ಬಂದಿದ್ದೀವಿ ಇಲ್ಲಿ ಗಂಟ. ಹಾಳು ಮಾಡಿ ಇಟ್ಬಿಡ್ತಾರೆ ಜನಗಳು ಇದನ್ನ. ಅಲ್ಲ ಇಲ್ಲಿ ಜನ ನೋಡ್ಬಾರ್ದದ್ನ. ಇಲ್ಲಿ ಜನಗಳಿಗೆ ಕೆಲಸ ಐತೆ ಕಣೋ. ಏನ್ ಕೆಲಸ ಅಮ್ಮ, ದಿನ ಕೆಲಸ ಮಾಡಿರ್ತಾನೆ. ಅಬ್ಬಾ ಏನು ಜಾಗ ಐತೆ ಇದು. ಅಲ್ಲ ಇಲ್ಲಿ ಅವ್ರು ಇದನ್ನ ಮಾಡಿ ನೋಡಿ ತೋರಿಸ್ಬೇಕು ಜನಗಳಿಗೆ. ಜನಗಳಿಗೆ ತೋರಿಸೋದು ಬೇಡ, ಅವ್ರು ಬಂದು ಪ್ರಕೃತಿನ ಹಾಳು ಮಾಡೋದು ಬೇಡ. ಮಹೇಶ, ಈ ಪ್ಲೇಸ್ ನೋಡ್ತಾ ಇದ್ರೆ ನನಗೆ ಏನು ಅನ್ನಿಸ್ತೈತೆ ಗೊತ್ತಾ, ಮಸ್ತ್ ಮಜಾ ಮಾತ್ರ. ಈ ರೋಡ್ಗೆ ಮತ್ತೆ ಮತ್ತೆ ಬರ್ತಾನೆ ಇರಬೇಕು ಅನ್ನಿಸ್ತದೆ ಕಣ. ಏನಾಗೈತೆ? ಜಿಗ್ನೆ ಇಲ್ಲ ಇಲ್ಲಿ ಏನ್ ಮಾಡೋದು ಈಗ? ಅದಕ್ಕೆ ಕೈಗೆ ಅದೇನ್ ಮಾಡ್ತದೆ ಬಾ ನಿನಗೆ? ಚೆನ್ನಾಗಿ ನೀರಪ್ಪ ಎಲ್ಲೆಲ್ಲ ಒಳಕೊಂಡು ನಂಗೆ ಆಗಲ್ಲ ದೊಡ್ಡ ಬಂದ್ಬಿಡ್ತಂಗ ಅದ್ರ ಮೇಲೆ. ಅದ ಕಣ, ಕಾಡಿಗೆ ಬಂದ್ಬಿಟ್ಟು ಜಿಗಣೆಗಳು, ಆನೆಗಳು, ಒಂಟೆಗಳು ಅಂದ್ರೆ ಎದ್ಕೊಂಡ್ರೆ ಆಯ್ತದ? ಬರ್ತಾವಲ್ಲ ಅದು. ಇಲ್ಲ ಒಂದು ಕಡ್ಡಿ ಹಿಡ್ಕೊಳ. ಕಡ್ಡಿಲಿ ಬತ್ತಲ್ಲ ಅದು. ಇಲ್ಲ ಕಡ್ಡಿ ಕೊಡ. ಅದು ಸೂಪ್ ಇದ್ರ ಮೇಲೆ ಕುತ್ಕೊಬಿಡೋದು. ಅಕ್ಕಿ ಅದು ಯಾವ್ದ್ರ ಮೇಲೆ? ಸಾಕ್ಸ್ ಮೇಲೆ ಕುತ್ಕೊಬಿಡೋದು. ಯಾವ್ದ್ರ ಮೇಲೆ ಕೂತ್ಕೊಳ್ಳಿ ಇದು? ಒಳಗೆ ಬಿದ್ದೋಗ್ಬಿಡೋದು ಆಮೇಲೆ. ಇಲ್ಲ ಕಣ, ಓಯ್ ಒಳಗೆ ಹೋಯ್ತು. ಏಯ್ ಸುಂಗಿ ಒಳಗೆ ಕೊಡ. ಲೈಟ್ ಇಲ್ವ ಜಬಲಿ? ಆಯ್ತು ಕೊಟ್ಟಿದ್ದೀನಿ ಕೊಡಂಗೆ. ಒಳಗೆ ಬದಿತ್ತು. ಇಲ್ಲ ಕಣ್ಬಿಡ, ಕೈಲೈತೆ. ಇಲ್ಲ ನನ್ನ ಕೈಗೆ ಬತ್ತು ಕಣ್ಬಿಡ. ಈ ಥರ ಜಾಗಗಳು ನೋಡಬೇಕು ಅಂದರೆ ಈ ಥರ ಕಷ್ಟಗಳು ಅನುಭವಿಸ್ಬೇಕು ಅಲ್ವಾ? ಜಿಗಣಿ ಎತ್ಕೊಂಡ್ಬಿಡಾಯ್ತು ಇವನೊಬ್ಬನಿಗೆ. ಏನೋ ನಿಮ್ಗೆ ಎತ್ಕೊಂಡ್ರೆ ಕಷ್ಟ. ಹಾಂ ಸರಿ ಆಯ್ತು ನೋಡಿ, ವಿಡಿಯೋ ಮಾಡೋಂಗಿಲ್ಲ. ಸಾಕೀಗ ಮುಂದೆ ಹೋಗಿ ನೋಡೋಣ ಟಿ ಹೋಟ್ಲ್ ಹತ್ರ. ಫಾಲ್ಸ್ಗಳು ಈ ರೋಡಲ್ಲಿ ಹಾಂ ಎಲ್ಲೆಲ್ಲೂ ನೋ ಪಾರ್ಕಿಂಗ್ ಬೋರ್ಡ್ ಹಾಕೋರಲ್ಲ. ಏನೋ ಈ ಸರ್ಗ ಇದು ಹೆಸರು. ಏನಪ್ಪ ಹೆಸರೇನು ಈ ಸರ್ಗಗೆ? ಪಾರ್ಕಿಂಗ್ ಮಾಡೋಂಗಿಲ್ಲ, ಆದರೂ ಸ್ವಲ್ಪ ಮಾಡಿದ್ದೀವಿ. ಯಾರು ಬೇಜಾರು ಮಾಡ್ಕೋಬೇಡಿ. ಮುಂದೆ ವಿಡಿಯೋ ಮಾಡೋಕ್ಕೆ ಕಷ್ಟ ಐತೆ. ಎಷ್ಟನೇ ಫಾಲ್ಸಪ್ಪ ಇದು? ಪಾರ್ಕಿಂಗ್ ಮಾಡೋಂಗಿಲ್ಲ, ಪ್ಲಾಸ್ಟಿಕ್ಕು ತ್ಯಾಜ್ಯಗಳು ಎಸೆಯಂಗಿಲ್ಲ. ಮಳೆ ಬರ್ತೈತೆ, ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಈ ಸ್ವರ್ಗದಲ್ಲಿ ನಾವು ಬಂದು ಅನ್ನೋದೊಂದು ಖುಷಿ ಕಣ. ಎಷ್ಟು ಅಂತ ನೋಡ್ತೀವಿ ಫಾಲ್ಸ್ಗಳು. ನೋಡೋ, ಇನ್ನೊಂದು ಫಾಲ್ಸ್ ಬಂದು ನೋಡೋ. ಅಯ್ಯೋ ಭಗವಂತ, ಏನ ಸ್ವರ್ಗ ಇದು. ಹೆಜ್ಜೆಗೂ ಫಾಲ್ಸ್ಗಳಿರೋದು ಪ್ರದೇಶ ಇದು. ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇದ್ದೋ ಏನೋ ಗೊತ್ತಿಲ್ಲ. ಮಳೆ ಊದಿ ಕ್ಯಾಮ್ರಾ ಲೆನ್ಸೆಲ್ಲ ಬ್ಲರ್ ಆಗ್ಬಿಟ್ಟೈತೆ. ಎಷ್ಟು ಅಂತ ಫಾಲ್ಸ್ ನೋಡೋಣ, ಎಷ್ಟು ಅಂತ ಕಾಡು ಒಳಗಡೆ ಹೋಗೋಣ. ಮತ್ತೊಂದು ಫಾಲ್ಸ್ ಬಂತು, ಕ್ಯಾಮ್ರಾ ಮಾಡೋಕ್ಕಾಗಲಿಲ್ಲ, ಮಿಸ್ ಆಗೋಯ್ತು. ಮುಂದೆ ಬಂದ್ಬಿಟ್ಟು ಮುಂದೆ ಒಂದ್ಸಲ ಈ ಪ್ರಕೃತಿನ ನೋಡಲೇಬೇಕು.
ನಿಮಗೆ ಮರಗಳ ಮಧ್ಯದಲ್ಲಿ ಕಾಣಿಸಲ್ಲ. ಎಷ್ಟಪ್ಪ ನೋಡ್ರಪ್ಪ ಇಲ್ಲಿ. ಫಾಲ್ಸ್ ಅಂತ ತೋರಿಸ್ತೀನಿ ಆಟನೇ. ಇಳಿಸಿದ್ರೆ ಕೇವಲ 5,000 ರೂಪಾಯಿ ಗಂಟೆಗಳಷ್ಟೇ. ಬೇರೆ ವೆಹಿಕಲ್ ಇಲ್ಲ. ಐದಳ ಗಣಪ ಈ ಫಾಲ್ಸ್ಗಳು ನೋಡ್ಕೊಂಡು ನನಗೆ ಹೋಗೋ ಮುಂದೆ ಇಲ್ಲ. ಎಷ್ಟು ಅಂತ ಫಾಲ್ಸ್ಗಳು ನೋಡುವ ನಾವು ತಾನೇ. ಎಲ್ಲಿ ನೋಡು 5 ನಿಮಿಷಕ್ಕೊಂದೊಂದು ಫಾಲ್ಸ್ಗಳು. 5 ನಿಮಿಷಕ್ಕೊಂದೊಂದು ಫಾಲ್ಸ್ಗಳು. ನಾನು ಫಾಲ್ಸನ್ನ ನೋಡ್ತಾ ಇರೋದು, ಜನಗಳಿಗೆ ತೋರಿಸ್ತಾರು ಏನು ಸ್ವರ್ಗ ಇದು ನೋಡು. ಎಲ್ಲಂದ್ರಲ್ಲಿ ನೀರುಗಳು ಬೀಳ್ತವೆ. ಎಲೆ ಮರ ಕೆಳಗೆ ಹಾಂ, ಸ್ವರ್ಗದಂಥ ಊರು ನೋಡು. ಊರು ನೋಡು, ನೋಡು. ನೋಡ್ರಪ್ಪ ಎಷ್ಟು ಫಾಲ್ಸ್ಗಳು ನೋಡುವ ನಾವು ತಾನೆ. ಕರಿಕೆ ಗ್ರಾಮ ಪಂಚಾಯಿತಿ ಯೋಜನೆಗಳು ಮುಕ್ತಾಯವಾಗಿದೆ. ಬೆಳಗ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮುಕ್ತಾಯ ಆಯಿತು. ಕ್ಲಾಸ್ ಮಾಡ್ತವೆ, ನಾವು ನಿಧಾನ ಕೊಟ್ಟು ಬಂದು ಹಾಕೋಣ. ನೋಡು ಎಷ್ಟು ಫಾಲ್ಸ್ಗಳು ಅಂತ ನಾನು ಕವರ್ ಮಾಡ್ಲಪ್ಪ. ದಾರಿ ಉದ್ದಕ್ಕೂ ಜರಿಗಳು. ಮತ್ತೆ ಇನ್ನೊಂದು ಜೆರಿ ಫಾಲ್ಸ್. ಉದ್ದಕ್ಕೂ ಜರಿಗಳು. ಅದೇ ಥರ ಉದ್ದಕ್ಕೂ ಜಗ್ನೆಗಳು ಇದ್ದಾವೆ. ನೋಡ ಏನೋ ಇದು, ಎಷ್ಟು ಫಾಲ್ಸ್ಗಳಂತ ನಪ್ಪ ಹಿಡಿಯೋದು. ಫಾಲ್ಸ್ಗಳಿರೋಂಥ ರೋಡ್ ಅಂದರೆ ಇದೊಂದೇ. ಕರಿಗೆ ಒಂದೊಂದು ಕಿಲೋಮೀಟ್ರಿಗೆ ಎರಡೆರಡು ಫಾಲ್ಸ್ಗಳು. ಎಲ್ಲೂ ಈ ಥರ ಫಾಲ್ಸ್ ಕಟ್ಟಿಲ್ಲ ಅಲ್ವಾ? ನಾವು ನೋಡಿದಂಗೆ. ನಾವು ಎಷ್ಟು ದಾರಿಗಳಲ್ಲಿ ಓಡಾಡಿದ್ದೀವಿ, ಅಂಥ ದಾರಿಯಲ್ಲಿ ಇದರದೊಂದು ಫಾಲ್ಸು ಇದೇ ಫಸ್ಟ್ ಸಿಕ್ಕಿದ್ದು. ಇದಕ್ಕೆಲ್ಲ ಹಬ್ಬ ಅಂದರೆ ಅಲ್ಲೊಂದು ನೋಡುವ ದೊಡ್ಡದು ಅದೊಂದೇ ಹಬ್ಬ ಇದಕ್ಕೆ. ಅಷ್ಟಗಲದಲ್ಲಿ ನೋಡೋ ಮುಂಚೆ
ಇಲ್ಲಿ ಸಾಕಾಗಿರ್ತಲ್ಲ ನಾವೇ ಮಾಡೋದು.